ನಮಸ್ಕಾರ. ನಾನು ಮಲ್ಲಿಕಾರ್ಜುನ ಹೆಬಿ. ಈ ದಿನ 9ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಘಟಕ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಬಗ್ಗೆ ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ನಾವು ಕಲಿಯಲು ಹೊರಟಿರುವ ಅಂಶಗಳ ಕಡೆ ಗಮನ ಹರಿಸೋಣ. ದ್ರವ್ಯ ಅಂದರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ದ್ರವ್ಯದ ವಿಧಗಳನ್ನು ಕಲಿಯೋಣ. ಅವುಗಳಲ್ಲಿ ಘನ, ದ್ರವ, ಅನಿಲ. ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಗಳಲ್ಲಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ, ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ, ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ, ಹಾಗೂ ಘನದಿಂದ ನೇರವಾಗಿ ಅನಿಲ ಮತ್ತು ಅನಿಲದಿಂದ ನೇರವಾಗಿ ಘನ ಸ್ಥಿತಿಗೆ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಆವೀಕರಣ, ಘನೀಕರಣ ಎಂಬುದರ ಅರ್ಥ ತಿಳ್ಕೊಳ್ಳೋಣ. ದ್ರವ್ಯ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಭೌತ ಜಗತ್ತು ಹಾಗೂ ವಸ್ತುಗಳು ಯಾವುದರಿಂದ ಆಗಿದೆಯೋ, ಇಂದ್ರಿಯ ಗ್ರಾಹ್ಯ ಆಗಿದವೋ ಅವೆಲ್ಲವೂ ನಾವು ದ್ರವ್ಯ ಅಂತ ಕರಿತೀವಿ. ಆ ಭೌತ ವಸ್ತುವನ್ನು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ, ದ್ರವ್ಯರಾಶಿಯನ್ನು ಹೊಂದಿರುತ್ತೆ, ಬಲ ಪ್ರಯೋಗಕ್ಕೆ ಪ್ರತಿರೋಧವನ್ನು ಆ ವಸ್ತು ಒಡ್ಡುತ್ತೆ. ದ್ರವ್ಯದ ಕಣಗಳ ಗುಣಲಕ್ಷಣಗಳ ಕಡೆ ಗಮನ ಹರಿಸೋಣ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ನಾವು ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಲ್ಪಡೋದನ್ನು ವೀಕ್ಷಣೆ ಮಾಡ್ತೀವಿ. ದ್ರವ್ಯದ ಕಣಗಳು ತುಂಬ ಚಿಕ್ಕದಾಗಿವೆ. ಈ ಒಂದು ಗುಣಲಕ್ಷಣವನ್ನು ನಾವು ಈ ಚಟುವಟಿಕೆ ಮೂಲಕ ಮಾಡಿಕೊಳ್ಳೋಣ. ಈ ಪ್ರಯೋಗ ತೋರಿಸೋದೇನೆಂದರೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕೆಲವೇ ಹರಳುಗಳು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರನ್ನು ವರ್ಣಮಯ ಮಾಡ್ತಾ ಹೋಗ್ತವೆ. ಇದರಿಂದ ನಾವು ತಿಳಿಯುವುದೇನೆಂದರೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಒಂದು ಹರಳಿನಲ್ಲಿ ಮಿಲಿಯಾಂತರ ಸಂಖ್ಯೆಯ ಸಣ್ಣ ಕಣಗಳು ಕಂಡುಬರ್ತವೆ. ಪ್ರತಿ ಹಂತದಲ್ಲೂ ನಾವು ಸಾರರಿಕ್ತಗೊಳಿಸ್ತಾ ಹೋದಾಗ ಬಣ್ಣ ತಿಳಿಯಾಗ್ತಾ ಹೋಗುತ್ತೆ. ಆದರೂ ಬಣ್ಣ ಇನ್ನೂ ಗೋಚರಿಸ್ತಾ ಇರೋದನ್ನು ನಾವು ಕೊನೆಯ ಬೀಕರ್ನಲ್ಲೂ ಸಹ ವೀಕ್ಷಣೆ ಮಾಡ್ತೀವಿ. ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತವೆ. ಅವುಗಳು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳು. ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಮುಂದೆ ನಾವು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುವುದನ್ನು ನೋಡೋಣ. ಕಾಫಿ, ಚಹಾ, ನಿಂಬೆಹಣ್ಣಿನ ಪಾನಕ ತಯಾರಿಸುವಾಗ ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳೋದನ್ನು ನೋಡ್ತೀವಿ. ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಅವಕಾಶ ಕಂಡುಬರುತ್ತದೆ ಎಂಬುದು ನಮಗೆ ತಿಳಿಯುತ್ತೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಾ ಇದ್ದಾವೆ ಎಂಬುದನ್ನು, ಕಣಗಳು ಚಲನೆ ಹೊಂದಿರೋದನ್ನು ನಾವಿಲ್ಲಿ ನೋಡಬಹುದು. ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ. ಇದರಿಂದ ಕಣಗಳ ಚಲನ ಶಕ್ತಿಯು ಹೆಚ್ಚುತ್ತದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ನೀರಿನ ಟ್ಯಾಪನ್ನು ನಾವು ತೆರೆದಾಗ ಬೆರಳುಗಳಿಂದ ನೀರಿನ ಹರಿವನ್ನು ಮುರಿಯಲು ಪ್ರಯತ್ನಿಸಿದಾಗ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಕಾರಣ, ಅವುಗಳ ನಡುವಿನ ಆಕರ್ಷಣ ಬಲದಿಂದಾಗಿ ನೀರಿನ ಕಣಗಳು ಒಟ್ಟಿಗೆ ಹಿಡಿದಿಟ್ಟಿರ್ತವೆ. ಈ ಆಕರ್ಷಣಾ ಸಾಮರ್ಥ್ಯವು ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆಯಾಗಿರುತ್ತದೆ. ದ್ರವ್ಯದ ಸ್ಥಿತಿಗಳಲ್ಲಿ ಘನ, ದ್ರವ, ಅನಿಲ ಎಂಬತಕ್ಕಂಥ ಪ್ರಮುಖ ಸ್ಥಿತಿಗಳನ್ನು ನಾವು ವೀಕ್ಷಣೆ ಮಾಡ್ತೀವಿ. ಮುಂದೆ ನಾವು ದ್ರವ್ಯದ ಸ್ಥಿತಿಗಳಲ್ಲಿ ವಿಶೇಷ ಸ್ಥಿತಿಯಾಗಿ ಪ್ಲಾಸ್ಮಾ ಮತ್ತು ಐನ್ಸ್ಟೀನ್ ಸಾಪೇಕ್ಷತಾ ಸ್ಥಿತಿಗಳನ್ನು ನೋಡ್ತೀವಿ. ಕಣಗಳ ನಡುವಿನ ಖಾಲಿ ಸ್ಥಳ, ಕಣಗಳ ಚಲನಶಕ್ತಿ ಘನವಸ್ತುಗಳಲ್ಲಿ ಕನಿಷ್ಠವಾಗಿರುತ್ತೆ. ಆದರೆ ದ್ರವಗಳಲ್ಲಿ ಮಧ್ಯಂತರ, ಅನಿಲಗಳಲ್ಲಿ ಗರಿಷ್ಠವಾಗಿರೋದನ್ನು ವೀಕ್ಷಣೆ ಮಾಡ್ತೀವಿ. ಕಣಗಳ ನಡುವಿನ ಆಕರ್ಷಣೆಯ ಬಲವು ಘನವಸ್ತುಗಳಲ್ಲಿ ಪ್ರಬಲವಾಗಿದ್ದರೆ ದ್ರವಗಳಲ್ಲಿ ಮಧ್ಯಂತರ ಹಾಗೂ ಅನಿಲಗಳಲ್ಲಿ ದುರ್ಬಲ ಆಗಿರೋದನ್ನು ನೋಡ್ತೀವಿ. ಕಣಗಳ ಚಲನೆ ಘನವಸ್ತುಗಳಲ್ಲಿ ಕನಿಷ್ಠ, ದ್ರವಗಳಲ್ಲಿ ಹೆಚ್ಚು ಮತ್ತು ಅನಿಲಗಳಲ್ಲಿ ಗರಿಷ್ಠವಾಗಿರೋದನ್ನು ಗಮನಿಸ್ತೀವಿ. ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ. ಉದಾಹರಣೆಗೆ ನಾವು ರಬ್ಬರ್ ಬ್ಯಾಂಡ್ ಕುರಿತಂತೆ ಏನು ಹೇಳ್ಬೋದು ಎಂಬುದನ್ನು ಗಮನಿಸೋಣ. ರಬ್ಬರ್ ಬ್ಯಾಂಡನ್ನು ಎಳೆದಾಗ ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತೆ. ಹಾಗಾದರೆ ಇದು ಒಂದು ಘನ ವಸ್ತುವೇ? ರಬ್ಬರ್ ಬ್ಯಾಂಡನ್ನು ಬಲ ಪ್ರಯೋಗಿಸಿ ಎಳೆದಾಗ ಆಕಾರ ಬದಲಿಸುತ್ತದೆ ಮತ್ತು ಪ್ರಯೋಗಿಸಿದ ಬಲವನ್ನು ಹಿಂತೆಗೆದಾಗ ಪುನಃ ಮೊದಲಿನ ಆಕಾರಕ್ಕೆ ಬರುತ್ತದೆ.
ಇನ್ನೂ ಹೆಚ್ಚಿನ ಬಲವನ್ನು ಪ್ರಯೋಗಿಸಿದಾಗ ರಬ್ಬರ್ ಬ್ಯಾಂಡ್ ತುಂಡಾಗುತ್ತೆ. ಘನಸ್ಥಿತಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ವಸ್ತುವು ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತೆ. ಸಕ್ಕರೆ ಮತ್ತು ಉಪ್ಪು ಕುರಿತಂತೆ ಏನು ಹೇಳ್ಬೋದು ಮಕ್ಕಳೇ? ಇವುಗಳನ್ನು ಬೇರೆ ಬೇರೆ ಜಾಡಿಗಳಲ್ಲಿ ಹಾಕಿದಾಗ ಜಾಡಿಯ ಆಕಾರವನ್ನು ತಾಳುತ್ತವೆ. ಹಾಗಾದರೆ ಇವು ಘನವಸ್ತುಗಳೇ? ಸಕ್ಕರೆ ಮತ್ತು ಉಪ್ಪಿನ ಹರಳುಗಳನ್ನು ಕೈಯಲ್ಲಿ ಹಿಡಿದುಕೊಂಡಾಗ, ತಟ್ಟೆಯಲ್ಲಿ ಹಾಕಲಿ ಅಥವಾ ಜಾಡಿಯಲ್ಲಿ ತುಂಬಿದಾಗ ಪ್ರತಿಯೊಂದು ಹರಳಿನ ಆಕಾರ ಸ್ಥಿರವಾಗಿರೋದನ್ನು ನಾವು ಗಮನಿಸ್ತೀವಿ. ಘನಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಅರಿಯೋದಿಲ್ಲ. ಕಣಗಳು ಒತ್ತಾಗಿ ಜೋಡಿಸಲ್ಪಟ್ಟಿರ್ತವೆ. ಘನಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿರ್ತಕ್ಕಂಥ ಕಣಗಳ ಸಂಪೀಡನೆ ನಾವು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಪಂಜನ್ನು ಕುರಿತಂತೆ ಏನು ಹೇಳ್ಬೋದು ಅಂದರೆ, ಇದು ಒಂದು ಘನವಸ್ತು, ಆದರೂ ನಾವು ಇದನ್ನು ಸಂಪೀಡನೆಗೊಳಿಸ್ತೀವಿ. ಏಕೆ? ಸ್ಪಂಜಿನಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಗಾಳಿ ತುಂಬಿರುತ್ತೆ. ನಾವು ಅದನ್ನು ಒತ್ತಿದಾಗ ಗಾಳಿ ಹೊರಬರುತ್ತೆ, ಅದನ್ನು ಸಂಪೀಡಿಸಲು ಸಾಧ್ಯವಾಗುತ್ತದೆ. ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳ ಗುಣಲಕ್ಷಣಗಳಲ್ಲಿ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ, ನಿರ್ದಿಷ್ಟ ಗಾತ್ರ ಇರುತ್ತೆ, ಹರಿಯುವ ಗುಣವನ್ನು ಹೊಂದಿರುತ್ತವೆ, ಕಣಗಳು ಸಡಿಲವಾಗಿ ಜೋಡಿಸಲ್ಪಟ್ಟಿವೆ, ಸ್ವಲ್ಪ ಮಟ್ಟಿಗೆ ಸಂಕುಚಿತಗೊಳಿಸಬಹುದು. ವಾತಾವರಣದ ಅನಿಲಗಳು ನೀರಿನಲ್ಲಿ ವಿಸರಣೆಗೊಂಡು ವಿಲೀನವಾಗುತ್ತವೆ. ಈ ಅನಿಲಗಳು, ಅದರಲ್ಲೂ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಸಸ್ಯ ಮತ್ತು ಅನೇಕ ಜಲಚರ ಪ್ರಾಣಿಗಳ ಉಳಿವಿಗೆ ಅಗತ್ಯವಾಗಿವೆ. ದ್ರವಗಳ ವಿಸರಣ ದರವು ಘನಗಳಿಗಿಂತ ಹೆಚ್ಚು, ಏಕೆಂದರೆ ಘನವಸ್ತುಗಳಿಗೆ ಹೋಲಿಸಿದರೆ ದ್ರವ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ. ಮುಂದೆ ನಾವು ಅನಿಲ ಸ್ಥಿತಿಯ ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡೋಣ. ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ, ನಿರ್ದಿಷ್ಟವಾದ ಗಾತ್ರ ಇರೋದಿಲ್ಲ, ವಿಸರಣ ದರ ಹೆಚ್ಚಾಗಿರುತ್ತೆ, ಕಣಗಳು ತುಂಬ ಸಡಿಲವಾಗಿ ಜೋಡಿಸಲ್ಪಟ್ಟಿರ್ತವೆ, ಹೆಚ್ಚು ಸಂಕುಚನೆಗೊಳಿಸಬಹುದು. ನಮ್ಮ ಮನೆಗಳಿಗೆ ಅಡುಗೆ ಮಾಡಲಿಕ್ಕೆ ಒದಗಿಸ್ತಕ್ಕಂಥ ದ್ರವಿತ ಪೆಟ್ರೋಲಿಯಂ ಅನಿಲದ ಸಿಲಿಂಡರ್ ಅಥವಾ ಆಸ್ಪತ್ರೆಗಳಿಗೆ ಪೂರೈಸತಕ್ಕಂಥ ಆಮ್ಲಜನಕ ಸಿಲಿಂಡರ್ಗಳಲ್ಲಿರತಕ್ಕಂಥದ್ದು ಸಂಪೀಡಿತ ಅನಿಲ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ CNGಯನ್ನು ವಾಹನಗಳಲ್ಲಿ ಇಂಧನವಾಗಿ ಬಳಸೋದನ್ನು ಗಮನಿಸ್ತೀವಿ. ಬಿಸಿಯಾಗಿರುವ ಆಹಾರದ ವಾಸನೆ ನಮ್ಮನ್ನು ತಲುಪಲು ಕೆಲವೇ ಸೆಕೆಂಡುಗಳು ಸಾಕು, ಏಕೆಂದರೆ ಅನಿಲಗಳು ಇತರ ಅನಿಲಗಳ ಜೊತೆ ಹೆಚ್ಚಿನ ವೇಗದಲ್ಲಿ ವಿಸರಣೆ ಹೊಂದುವ ಲಕ್ಷಣವನ್ನು ತೋರಿಸುತ್ತವೆ. ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆಯೇ? ಹೌದು, ಬದಲಾಯಿಸುತ್ತವೆ. ಉದಾಹರಣೆ, ನೀರು 3 ಸ್ಥಿತಿಗಳಲ್ಲೂ ಲಭ್ಯವಿರುತ್ತೆ. ಘನ ಮಂಜುಗಡ್ಡೆ, ದ್ರವವಾಗಿ ನೀರು, ಅನಿಲವಾಗಿ ನೀರಾವಿ ರೂಪದಲ್ಲಿ ಇರುತ್ತೆ. ಬಿಸಿ ಮಾಡಿದಾಗ ಮಂಜುಗಡ್ಡೆ ಕರಗಿ ನೀರಾಗಿ ನಂತರ ನೀರಿನ ಆವಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ವಸ್ತುವಿನ ಭೌತಿಕ ಸ್ಥಿತಿಯಲ್ಲಿನ ಬದಲಾವಣೆಯನ್ನು ನಾವು 2 ರೀತಿಯಲ್ಲಿ ಮಾಡಬಹುದು: ತಾಪವನ್ನು ಬದಲಾಯಿಸುವ ಮೂಲಕ ಹಾಗೂ ಒತ್ತಡವನ್ನು ಬದಲಾಯಿಸುವ ಮೂಲಕ. ತಾಪವನ್ನು ಬದಲಾಯಿಸುವ ಮೂಲಕ ವಸ್ತುವಿನ ಸ್ಥಿತಿಯನ್ನು ಹೇಗೆ ಬದಲಾಯಿಸ್ತೀವಿ ಎಂಬುದನ್ನು ಗಮನಿಸೋಣ. ಉದಾಹರಣೆಗೆ, ಮಂಜುಗಡ್ಡೆಯನ್ನು ನೀರಾಗಿ ಪರಿವರ್ತಿಸುವ ಕ್ರಿಯೆ, ಅದರಲ್ಲಿ ಕರಗುವ ಬಿಂದು ಎಂದರೇನು ಎಂಬುದನ್ನು ಅಭ್ಯಾಸ ಮಾಡೋಣ. ಘನಗಳ ಉಷ್ಣತೆಯನ್ನು ಹೆಚ್ಚಿಸಿದಾಗ ಕಣಗಳ ಚಲನಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಚಲನಶಕ್ತಿಯ ಹೆಚ್ಚಳದಿಂದಾಗಿ ಕಣಗಳು ಹೆಚ್ಚಿನ ವೇಗದಿಂದ ಕಂಪಿಸಲು ಆರಂಭಿಸುತ್ತವೆ. ಒದಗಿಸಿದ ಶಾಖಶಕ್ತಿಯು ಕಣಗಳ ನಡುವೆ ಆಕರ್ಷಣ ಬಲಕ್ಕೆ ಮೀರಿದ್ದಾಗಿರುತ್ತದೆ. ಕಣಗಳು ತಮ್ಮ ನಿರ್ದಿಷ್ಟ ಸ್ಥಳವನ್ನು ತೊರೆಯುತ್ತವೆ ಮತ್ತು ಹೆಚ್ಚು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಯಾವಾಗ ಘನವಸ್ತುಗಳು ಈ ಸ್ಥಿತಿಯನ್ನು ತಲುಪುತ್ತವೆಯೋ ಆಗ ದ್ರವಿಸುತ್ತವೆ ಮತ್ತು ದ್ರವವಾಗಿ ಪರಿವರ್ತನೆಯಾಗುತ್ತವೆ. ಗೊತ್ತಾಯಿತು ಮಕ್ಕಳೇ? ಈಗ ನಮಗೆ ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತವೆಯೋ ಆ ತಾಪವನ್ನು ಅವುಗಳ ದ್ರವಣ ಬಿಂದು ಎಂದು ಕರೆಯುತ್ತೇವೆ. ಘನವು ದ್ರವಿಸುವಾಗ ಅದರ ತಾಪವು ಹಾಗೆಯೇ ಸ್ಥಿರವಾಗಿರುತ್ತದೆ. ಹಾಗಾದರೆ ಒದಗಿಸಿದ ಉಷ್ಣಶಕ್ತಿ ಎಲ್ಲೋಗುತ್ತೆ? ಮಂಜುಗಡ್ಡೆ ದ್ರವಣ ಬಿಂದುವನ್ನು ತಲುಪಿ ಸಂಪೂರ್ಣವಾಗಿ ಕರಗುವವರೆಗೂ ಬೀಕರ್ಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನು ಹೀರಿಕೊಂಡರೂ ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದೋದಿಲ್ಲ. ಮಂಜುಗಡ್ಡೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ್ನು ದ್ರವಣ ಗುಪ್ತೋಷ್ಣ ಅಂತ ಕರಿತೀವಿ. ಈ ಗುಪ್ತೋಷ್ಣವನ್ನು ಕಣಗಳ ನಡುವಿನ ಆಕರ್ಷಣ ಬಲವನ್ನು ಹೊಡೆಯಲಿಕ್ಕೆ ಉಪಯೋಗಿಸಿಕೊಳ್ಳುತ್ತೆ. ಒಂದು ತಾಪಮಾನದಲ್ಲಿ ಮಂಜುಗಡ್ಡೆಯ ಕಣಗಳಿಗೆ ಹೋಲಿಸಿದಲ್ಲಿ ನೀರಿನ ಕಣಗಳು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚು ಶಕ್ತಿ ಹೊಂದಿರ್ತವೆ. ದ್ರವಣ ಗುಪ್ತೋಷ್ಣ ಅಂದರೆ 1 kg ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣಶಕ್ತಿಯ ಪರಿಮಾಣ. ತಾಪವನ್ನು ಬದಲಾಯಿಸುವ ಮೂಲಕ ವಸ್ತುವಿನ ಸ್ಥಿತಿಯನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡೋಣ. ಈಗ ನೀರನ್ನು ನೀರಿನ ಆವಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಕುದಿಬಿಂದು ಅಂದ್ರೇನು ಅಂತ ಗಮನಿಸೋಣ.
ಉಷ್ಣಶಕ್ತಿಯನ್ನು ನೀರಿಗೆ ನಾವು ಒದಗಿಸ್ತಾ ಹೋದಾಗ ಕಣಗಳು ಇನ್ನೂ ಹೆಚ್ಚಿನ ವೇಗದೊಂದಿಗೆ ಚಲಿಸಲು ಪ್ರಾರಂಭಿಸುತ್ತವೆ. ಉಷ್ಣವು ನಿರ್ದಿಷ್ಟ ತಾಪವನ್ನು ತಲುಪಿದಾಗ ಕಣಗಳು ತಮ್ಮ ನಡುವಿನ ಆಕರ್ಷಣ ಬಲವನ್ನು ಕಳೆದುಕೊಂಡು ಮುಕ್ತವಾಗುತ್ತವೆ. ಈ ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತದೆ. ವಾತಾವರಣದ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಇದನ್ನು ಕುದಿಯುವ ಬಿಂದು ಅಂತ ಕರಿತೀವಿ. ಕುದಿಯುವಿಕೆಯು ಒಂದು ಬೃಹತ್ ವಿದ್ಯಮಾನವಾಗಿದೆ. ಬೃಹತ್ ಪ್ರಮಾಣದ ಕಣಗಳನ್ನು ಹೊಂದಿರುವ ದ್ರವವು ಆವಿ ಸ್ಥಿತಿಯನ್ನು ತಲುಪಲು ಸಾಕಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ದ್ರವವು ಆವಿಯಾಗುವಾಗ ಅದರ ತಾಪವು ಹಾಗೆಯೇ ಸ್ಥಿರವಾಗಿರುತ್ತದೆ. ಹಾಗಾದರೆ ಒದಗಿಸಿದ ಉಷ್ಣಶಕ್ತಿ ಎಲ್ಲೋಗುತ್ತೆ? ಕುದಿಯುವಿಕೆಯ ಸಂದರ್ಭದಲ್ಲಿ ನಿರಂತರವಾಗಿ ಉಷ್ಣಶಕ್ತಿಯನ್ನು ನೀಡುತ್ತಿದ್ದರೂ ನೀರಿನ ಉಷ್ಣತೆ ಸ್ಥಿರವಾಗಿರುತ್ತದೆ. ನೀರು ಈ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ್ನು ಆವೀಕರಣ ಗುಪ್ತೋಷ್ಣ ಅಂತ ಕರಿತೀವಿ. ಆವೀಕರಣ ಗುಪ್ತೋಷ್ಣವನ್ನು ಕಣಗಳ ನಡುವಿನ ಆಕರ್ಷಣ ಬಲವನ್ನು ಹೊಡೆಯಲಿಕ್ಕೆ ಉಪಯೋಗಿಸಿಕೊಳ್ಳುತ್ತೆ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರಾವಿ ಕಣಗಳಲ್ಲಿರ್ತಕ್ಕಂಥ ಶಕ್ತಿ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರಿನ ಕಣಗಳಿಗಿಂತ ಹೆಚ್ಚಾಗಿರೋದನ್ನು ನಾವು ಗಮನಿಸ್ತೀವಿ. ಆವೀಕರಣ ಗುಪ್ತೋಷ್ಣ ಅಂದರೆ ಗೊತ್ತಾಯಿತು ಮಕ್ಕಳೇ, 1 kg ವಸ್ತುವನ್ನು ಅದರ ಕುದಿಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಸಂಪೂರ್ಣವಾಗಿ ಅನಿಲವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣಶಕ್ತಿಯ ಪರಿಮಾಣ. ತಾಪವನ್ನು ಬದಲಾಯಿಸುವ ಮೂಲಕ ಘನದಿಂದ ಅನಿಲ ಮತ್ತು ಅನಿಲದಿಂದ ಘನ ಸ್ಥಿತಿಗೆ ನೇರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಉತ್ಪತನ ಅಂತ ಕರಿತೀವಿ. ಕೆಲವು ಬದಲಾವಣೆಗಳು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನದಿಂದ ಅನಿಲ ಅಥವಾ ಅನಿಲದಿಂದ ಘನ ಸ್ಥಿತಿಗೆ ಬದಲಾಗುತ್ತೆ. ಉದಾಹರಣೆಗೆ ಕರ್ಪೂರ ಅಥವಾ ಅಮೋನಿಯಂ ಕ್ಲೋರೈಡನ್ನು ಒಂದು ಪಿಂಗಾಣಿ ಬಟ್ಟಲಿನಲ್ಲಿ ಹಾಕಿ ಮೇಲೊಂದು ಆಲಿಕೆಯನ್ನು ಮುಚ್ಚಿ ಕಾಯಿಸಿದಾಗ ಅಮೋನಿಯಂ ಕ್ಲೋರೈಡ್ನ ಆವಿಯು ತಂಪಾದ ಆಲಿಕೆಯ ಗೋಡೆಗೆ ತಾಗಿ ಘನ ಅಮೋನಿಯಂ ಕ್ಲೋರೈಡ್ ಉಂಟಾಗೋದನ್ನು ನೋಡ್ತೀವಿ. ಒತ್ತಡವನ್ನು ಬದಲಾಯಿಸುವ ಮೂಲಕ ನಾವು ಅನಿಲವನ್ನು ಸಿಲಿಂಡರ್ನಲ್ಲಿ ಸಂಕುಚಿತಗೊಳಿಸ್ತಾ ಹೋದಾಗ ಅನಿಲದ ಕಣಗಳ ನಡುವಿನ ಅಂತರ ಕಡಿಮೆಯಾಗ್ತಾ ಹೋಗುತ್ತೆ ಮತ್ತು ಉಷ್ಣತೆಯು ಕಡಿಮೆಯಾಗಿ ಅನಿಲವು ದ್ರವ ರೂಪಕ್ಕೆ ಬರುತ್ತೆ. ಅಧಿಕ ಒತ್ತಡವನ್ನು ಹಾಕುವ ಮೂಲಕ ಅನಿಲದ ಕಣಗಳನ್ನು ಒಟ್ಟಿಗೆ ಎತ್ತರ ತರ್ತೀವಿ. ಅದರಲ್ಲಿ ಘನ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಲಾಗಿರುತ್ತೆ. ವಾತಾವರಣದ ಒತ್ತಡವನ್ನು 1 ಅಟ್ಮಾಸ್ಫಿಯರಿಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತೆ. ವಸ್ತುಗಳ ಸ್ಥಿತಿ ಯಾವುದೇ ಇರಲಿ, ಘನ, ದ್ರವ ಅಥವಾ ಅನಿಲ, ಒತ್ತಡ ಮತ್ತು ತಾಪಗಳು ಅವುಗಳ ಸ್ಥಿತಿಯನ್ನು ನಿರ್ಧಾರ ಮಾಡ್ತವೆ. ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಗಳು: ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಹೋಗುವ ಪ್ರಕ್ರಿಯೆ ದ್ರವಣ, ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬರ್ತಕ್ಕಂಥ ಪ್ರಕ್ರಿಯೆ ಘನೀಕರಣ. ಅದೇ ರೀತಿಯಾಗಿ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ತಕ್ಕಂಥ ಪ್ರಕ್ರಿಯೆ ಆವೀಕರಣ, ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ತಕ್ಕಂಥ ಪ್ರಕ್ರಿಯೆ ಸಾಂದ್ರೀಕರಣ. ಇನ್ನು ಘನ ಸ್ಥಿತಿಯಿಂದ ನೇರವಾಗಿ ದ್ರವ ಸ್ಥಿತಿಗೆ ಬರದ ಹಾಗೆ ಅನಿಲಕ್ಕೆ ಮತ್ತು ಅನಿಲದಿಂದ ನೇರವಾಗಿ ಘನ ಸ್ಥಿತಿಗೆ ಪರಿವರ್ತಕ್ಕಂಥ ಪ್ರಕ್ರಿಯೆಗೆ ಉತ್ಪತನ ಅಂತೇಳಿ ಕರಿತೀವಿ. ಬಾಷ್ಪೀಕರಣ. ನಾವು ತಿಳಿದಿರುವ ಹಾಗೆ ದ್ರವ್ಯದ ಕಣಗಳು ನಿಶ್ಚಲಗೊಳ್ಳದೆ ನಿರಂತರವಾಗಿ ಚಲಿಸುತ್ತಿರುತ್ತವೆ. ಸಾಮಾನ್ಯ ತಾಪದಲ್ಲಿ ಅನಿಲ, ದ್ರವ ಅಥವಾ ಘನಗಳಾಗಿರಲಿ ಅವುಗಳ ಕಣಗಳ ಚಲನ ಶಕ್ತಿಯು ಬೇರೆ ಬೇರೆ ಪ್ರಮಾಣದಲ್ಲಿರುತ್ತದೆ. ದ್ರವಗಳಲ್ಲಿ ಅವುಗಳ ಮೇಲ್ಮೈನಲ್ಲಿರ್ತಕ್ಕಂಥ ಕಣಗಳು ಹೆಚ್ಚಿನ ಚಲನ ಶಕ್ತಿಯನ್ನು ಹೊಂದಿರುತ್ತವೆ. ಇದರಿಂದಾಗಿ ಇತರ ಕಣಗಳ ನಡುವಿನ ಆಕರ್ಷಣ ಬಲವನ್ನು ಸುಲಭವಾಗಿ ಮುರಿಯಲು ಸಾಧ್ಯವಾಗುತ್ತೆ ಮತ್ತು ಆವಿಯಾಗಿ ಪರಿವರ್ತನೆಯಾಗುತ್ತವೆ. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಕಡೆ ಗಮನ ಹರಿಸೋಣ. ಮೇಲ್ಮೈ ವಿಸ್ತೀರ್ಣ. ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನ ಆಗಿರೋದ್ರಿಂದ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ದರ ಹೆಚ್ಚುತ್ತಾ ಹೋಗುತ್ತೆ. ತಾಪಮಾನದ ಹೆಚ್ಚಳ. ತಾಪಮಾನದ ಹೆಚ್ಚಳದಿಂದ ಹೆಚ್ಚಿನ ಸಂಖ್ಯೆಯ ಕಣಗಳು ಸಾಕಷ್ಟು ಪ್ರಮಾಣದ ಚಲನಶಕ್ತಿಯನ್ನು ಹೊಂದಿರುವುದರಿಂದ ಆವಿ ಸ್ಥಿತಿಗೆ ಬೇಗ ತಲುಪುತ್ತವೆ. ಇನ್ನು ಆರ್ದ್ರತೆ. ನೀರಿನ ಪ್ರಮಾಣ ಗಾಳಿಯಲ್ಲಿ ಹೆಚ್ಚು ಕಂಡು ಬಂದರೆ ಬಾಷ್ಪೀಕರಣದ ದರ ಕಡಿಮೆ ಆಗ್ತಾ ಹೋಗುತ್ತೆ. ಗಾಳಿಯ ವೇಗ. ಗಾಳಿಯ ವೇಗದ ಹೆಚ್ಚಳದೊಂದಿಗೆ ನೀರಾವಿಯ ಕಣಗಳು ಗಾಳಿಯೊಂದಿಗೆ ದೂರ ಚಲಿಸುವುದರಿಂದ ಸುತ್ತಮುತ್ತಲಿನ ನೀರಾವಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಬಾಷ್ಪೀಕರಣದ ದರ ಹೆಚ್ಚಾಗುತ್ತೆ. ಆವೀಕರಣವು ಯಾವಾಗಲೂ ತಂಪಾಗುವಿಕೆಗೆ ಕಾರಣವಾಗಿದೆ. ದ್ರವಗಳಲ್ಲಿನ ಕಣಗಳು ಬಾಷ್ಪೀಕರಣವಾಗುವಾಗ ಕಳೆದುಕೊಂಡ ಶಕ್ತಿಯನ್ನು ಸುತ್ತಮುತ್ತಲಿನ ವಾತಾವರಣದಿಂದ ಮರಳಿ ಪಡೆದುಕೊಳ್ಳುತ್ತವೆ. ಸುತ್ತಮುತ್ತಲಿನಿಂದ ಹೀರಿಕೆಯಾದ ಈ ಶಕ್ತಿಯಿಂದ ವಾತಾವರಣ ತಂಪಾಗುತ್ತೆ. ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ನೈಲ್ ಪಾಲಿಷನ್ನು ಸುರಿದಾಗ ಅಂಗೈ ತಪ್ಪಾಗಲು ಕಾರಣ ಅಸಿಟೋನ್ನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಳ್ಳುವುದು ಮತ್ತು ಆವಿಯಾಗುವುದು. ಬೇಸಿಗೆಯ ದಿನದಲ್ಲಿ ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸಲು ಕಾರಣ ನೀರಿನ ಬೃಹತ್ ಆವೀಕರಣ ಗುಪ್ತೋಷ್ಣ ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸಲು ಸಹಾಯಕವಾಗುತ್ತೆ.
ಹತ್ತಿ ನೀರನ್ನು ಉತ್ತಮವಾಗಿ ಹೀರಿಕೊಳ್ಳುವುದರಿಂದ ನಾವು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸ್ತೀವಿ. ಹತ್ತಿ ನಮ್ಮ ದೇಹದಿಂದ ಬೆವರುವಿಕೆಯನ್ನು ಹೀರಿಕೊಳ್ಳುತ್ತೆ ಮತ್ತು ಬೆವರಿನ ಆವಿಯಾಗುವಿಕೆಗೆ ಕಾರಣವಾಗಿ ನಮ್ಮ ದೇಹ ತಂಪಾಗಿರುವಂತೆ ಮಾಡುತ್ತೆ. ಮಂಜುಗಡ್ಡೆಯಂತಹ ತಂಪಿತ ನೀರಿರುವ ಗಾಜಿನ ಪಾತ್ರೆಯ ಹೊರಮೇಲ್ಮೆ ಮೇಲೆ ನಾವು ನೀರಿನ ಹನಿಗಳನ್ನು ನೋಡ್ತೀವಿ. ಏಕೆ ಅಂತ ಹೇಳ್ತೀರಾ ಮಕ್ಕಳೇ? ವಾತಾವರಣದಲ್ಲಿನ ನೀರಾವಿಯ ಕಣಗಳು ತಂಪಾದ ಲೋಟದ ಹತ್ತಿರ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ತವೆ ಮತ್ತು ದ್ರವ ಸ್ಥಿತಿಗೆ ಬರ್ತವೆ. ನಾವು ಅವುಗಳನ್ನು ನೀರಿನ ಹನಿಗಳಾಗಿ ನೋಡುತ್ತೇವೆ. ಇಲ್ಲಿವರೆಗೂ ನಾವು ದ್ರವ್ಯದ ಸ್ಥಿತಿಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.